ಹಾಯ್ ವೀವರ್ಸ್, ಬನ್ನಿ ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಹಸಿ ಬಟಾಣಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಉದ್ದ ಇರೋ ಬದನೆಕಾಯಿನ ನಾನು ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಜೊತೆಗೆ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಗ್ಗರಣೆ ಐಟಮ್ ಹಾಕಬೇಕು. ಸೊ ಏನು ಒಗ್ಗರಣೆ ಐಟಮ್ ಹಾಕಬೇಕಪ್ಪ ಅಂತಂದರೆ ಸ್ವಲ್ಪ ಸಾಸಿವೆ, ಹಾಗೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆಗೆ ಅದು ಚಟಪಟ ಅನ್ನತ್ತಲ್ಲ, ಅದು ಚಟಪಟ ಅನ್ನೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ತುಪ್ಪ ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಸೊ ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೀವು ಯಾವುದೇ ಬಾತ್ ಮಾಡಿ 1-2 ಸ್ಪೂನ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇದು ಚಿಟಪಟ ಅಂತಲ್ವ, ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ನಾನು. ಏಲಕ್ಕಿನ ಒಂಚೂರು ಬಿಡಿಸ್ಬಿಟ್ಟು 1 ಏಲಕ್ಕಿ, 1 ಪಲಾವ್ ಎಲೆ, ಇದನ್ನು ನಾನು ಹಾಕಿದ್ದೀನಿ. ಸೊ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಬೋದು. ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಅದನ್ನು. ಸೊ ಅದನ್ನು ಹುರ್ಕೊಂಡು ಆದಮೇಲೆ ನೀವು ಅಂದರೆ ಎಲ್ಲನೂ ಒಂದ್ಸಲ ಮಿಶ್ರಣನ ನೀಟಾಗಿ ಹುರ್ಕೊಂಡು ಆದಮೇಲೆ ಬಟಾಣಿ ಇರುತ್ತಲ್ಲ, ಹಸಿ ಬಟಾಣಿ, ಸೊ ಆ ಹಸಿ ಬಟಾಣಿನ ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಹಸಿ ಬಟಾಣಿ ಕಾದ ಎಣ್ಣೆಗೆ ಹಾಕಿದಾಗ ಅದು ಪಟ ಅಂತ ಸಿಡಿಯುತ್ತೆ. ಸೊ ಸ್ವಲ್ಪ ಜಾಗ್ರತೆ. ಸೊ ಈರುಳ್ಳಿ ಹಾಕಿದಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲಿ ಚೆನ್ನಾಗಿ ಅದು ಹೊಂದ್ಕೋತಾ ಇದೆ ಒಂದಕ್ಕೊಂದು. ಈ ಟೈಮಲ್ಲಿ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ, ಅಂದರೆ ನಿಮಗೆ ನೋಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಯಾಕಂದರೆ ನಾವು ವಾಂಗಿಬಾತ್ ಪೌಡ್ರ್ ಹಾಕ್ತೀವಲ್ವ, ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿ, ನಾನು ಅರಿಶಿನ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಹಾಕ್ಕೊಂಡಾದಮೇಲೆ ಇನ್ನೊಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅಂದರೆ ಅದು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಆ ಟೈಮಲ್ಲಿ ನಾವು ಇಲ್ಲಿ ಬದನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಬದನೆಕಾಯಿನ ನಾನು ನೀರಲ್ಲಿ ನೆನೆ ಇಟ್ಟಿದ್ದೆ ಕಟ್ ಮಾಡಿದ ತಕ್ಷಣ, ಯಾಕಂದರೆ ಅದು ಕಪ್ಪಗಾಗತ್ತೆ ಅಂತ ಹೇಳಿ. ಸೊ ನೀವು ನೀರಲ್ಲಿ ನೆನೆ ಇಟ್ಕೊಳ್ಳಿ, ಹಾಕಬೇಕಾದ್ರೆ ನೀರಿಂದ ತಕ್ಕೊಂಡ್ರೆ ಆಯಿತು. ಸೊ ನೀಟಾಗಿ ಇದು ಫ್ರೈ ಆಗಬೇಕು. ಬದನೆಕಾಯಿ ಏನಂದರೆ ಬೇಗ ಬೆಂದು ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹಾಕೋದು ಬದನೆಕಾಯಿನ. 4-5 ಸಲ ನೀವು ಅದನ್ನು ಕೈ ಆಡಿಸಿದ್ರೆ ಸಾಕು, ಅದು ನೀಟಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಈ ಟೈಮಲ್ಲಿ ನಾವು MTR ವಾಂಗಿಬಾತ್ ಮಸಾಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ವಾಂಗಿಬಾತ್ ಮಾಡಬೇಕಾದ್ರೆ MTR ವಾಂಗಿಬಾತ್ ಮಸಾಲ ಪೌಡ್ರ್ ಯೂಸ್ ಮಾಡೋದು, ಯಾಕಂದರೆ ನನಗದು ಒಳ್ಳೆ ಟೇಸ್ಟ್ ಅನಿಸುತ್ತೆ. ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ 1 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು, ನೀವು ಎಷ್ಟು ಪೌಡ್ರ್ ಹಾಕ್ಕೋಬೇಕು ಅಂತ. ಸೊ 10 ರುಪೀಸ್ ಪ್ಯಾಕೆಟ್ ಅದು, ಅದನ್ನು 1 ಫುಲ್ ಹಾಕಿದ್ದೀನಿ ನಾನು ಇಬ್ಬರಿಗೆ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಇಷ್ಟು ಮಾಡ್ಕೊಂಡಾದಮೇಲೆ ನೋಡಿ ಅದೆಷ್ಟು ಚೆನ್ನಾಗಿ ಕಲರೆಲ್ಲ ಹೊಂದ್ಕೊಂಡಿದೆ ಅಲ್ಲ ಒಂದಕ್ಕೊಂದು. ಸೊ ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಸೊ ಇಷ್ಟು ಮಿಕ್ಸ್ ಆದಮೇಲೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದು. ಸೊ ಇದೇನಪ್ಪ ಅಂದರೆ ಹುಣಸೆ ಹಣ್ಣಿನ ನೀರು. ಸೊ ಈ ಹುಣಸೆ ಹಣ್ಣಿನ ನೀರು ನೀವು ಹಾಕೋದ್ರಿಂದ ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಎನ್ಹಾನ್ಸ್ ಆಗೋದು ಇಲ್ಲಿ. ಸೊ ನಾನೊಂದು ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿದ್ದೆ, ಅದ್ರದ್ದು ಸಂಪೂರ್ಣ ನೀರನ್ನ ಹಾಕ್ತಾಯಿದ್ದೀನಿ. ಸೊ ಇಷ್ಟು ನೀರು ಹಾಕಾದಮೇಲೆ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಹುಣಸೆ ಹಣ್ಣಿನ ನೀರು ಹಾಕಿಲ್ಲ ಅಂತ ಅಂದರೆ ಅಷ್ಟು ಒಳ್ಳೆ ಟೇಸ್ಟ್ ಬರಲ್ಲ. ಸೊ ಹುಣಸೆ ಹಣ್ಣಿನ ನೀರು ಹಾಕೋದ್ರಿಂದ ಆ ಹುಳಿ, ಖಾರ ಎಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು. ಇವನ್ ನೀವು ವಾಂಗಿಬಾತ್ ತಿನ್ನುವಾಗ ಆ ಫ್ಲೇವರ್, ಆ ಹುಣಸೆ ಹಣ್ಣಿನ ಫ್ಲೇವರ್ ಏನಿದೆ, ಹುಳಿ, ಸೊ ಅದು ನಿಮಗೆ ಗೊತ್ತಾಗುತ್ತೆ, ಟೇಸ್ಟ್ ವೈಸ್ ಗೊತ್ತಾಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟ್ ಮಾಡಿದಾಗ ನಿಮಗದು ಅನುಭವ ಆಗುತ್ತೆ. ಸೊ ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ. ಕುಕ್ಕರ್ನಲ್ಲಿ ಒಂದೇ ಸಲ ಆಗೋವಂಥ ವಾಂಗಿಬಾತು. ಸೊ ಅನ್ನ ಮಾಡು ಮತ್ತು ಗೊಜ್ಜು ಮಾಡು, ಕಲಿಸ್ಕೊ, ಅವೆಲ್ಲ ಏನೂ ಇಲ್ಲ. ಸೊ ನೋಡಿ ಈ ಟೈಮಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಅದು ಕುದಿ ಬಂತಲ್ವ, ಕುದಿ ಬಂದಾಗ ಈ ಟೈಮಲ್ಲಿ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ನೀವೇ ನೋಡಿದ್ರಲ್ಲ, ಹುಣಸೆ ಹಣ್ಣು ನೀರಿದೆ, ಬೆಲ್ಲ ಇದೆ, ಉಪ್ಪು, ಖಾರ, ಹುಳಿ ಎಲ್ಲ ಇದೆ. ಸೊ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ.
ಸೊ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಈ ಲೋಟದಲ್ಲಿ. ಸೊ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು. ಸೊ 1 ಗ್ಲಾಸಿಗೆ 2 ಗ್ಲಾಸ್ ನೀರು, ಯಾಕಂದರೆ ಉದ್ರುದ್ರಾಗಿ ಬರಲಿ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಕುದೀತಾ ಇದೆ ನೀರು. ಸೊ ಈ ಟೈಮಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಸೊ ಈ ಅಕ್ಕಿನ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಸೌಟಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ವಿಷಯ, ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಈಗ ಒಮ್ಮೆ ನೀವು ರುಚಿ ನೋಡಬೇಕು. ಅಂದರೆ ನೀವು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ, ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಈಗ ನೀವು ಸ್ವಲ್ಪ ರುಚಿ ನೋಡೋದ್ರಿಂದ ನಿಮ್ಗೆ ಗೊತ್ತಾಗತ್ತೆ. ಸೊ ನಾನಿಲ್ಲಿ ರುಚಿ ನೋಡಿದ್ದೀನಿ. ಸೊ ಎಲ್ಲ ನೀಟಾಗಿ ಕರೆಕ್ಟಾಗಿತ್ತು, ಉಪ್ಪು ಖಾರ ಎಲ್ಲ. ಸೊ ನಾನು ವಿಷಿಲ್ ಹಾಕ್ತಾಯಿದ್ದೀನಿ, ಮುಚ್ಚಳ ಮುಚ್ಚಿ ವಿಷಿಲ್ ಹಾಕಿದ್ದೀನಿ. ಸೊ ಇದು 2 ವಿಷಿಲ್ ಬಂದರೆ ಸಾಕು. ಸೊ ನಮಗೆ 2 ವಿಷಿಲ್ ಬಂದಾದಮೇಲೆ ನೋಡಿ 2 ವಿಷಿಲ್ ಬಂತು. ಸೊ ಕುಕ್ಕರ್ ತಣ್ಣಗಾಯಿತು. ನಾನಿಲ್ಲಿ ಕುಕ್ಕರ್ನ ತೆಗಿತಿದ್ದೀನಿ. ವಾವ್, ರಿಯಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬದನೇಕಾಯಿ ಎಲ್ಲ ಮೇಲೆ ಬಂದಿದೆ, ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಉದ್ರುದ್ರಾಗಿ ಹುಡಿ ಹುಡಿಯಾಗಿ ಬಂದಿದೆ ಗೊತ್ತಾ. ಟೇಸ್ಟ್ ವೈಸ್ ನಿಜಕ್ಕೂ ಹೇಳ್ತೀನಿ ವ್ಯೂವರ್ಸ್, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಇದಾದಮೇಲೆ ಒಂದ್ಸಲ ಮಿಕ್ಸ್ ಕೊಡಿ. ಸೌತೆಕಾಯಿ ಮೊಸರು ಜೊತೆ ಹಾಕ್ಕೊಂಡು ವಾಂಗಿಬಾತನ್ನ ಟೇಸ್ಟ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದಂತಹ ವಾಂಗಿಬಾತು. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್. ಬಾಯ್.